ನಮಸ್ಕಾರ ಸ್ನೇಹಿತರೆ, ಕ್ಲಚ್ ಪ್ಲೇಟು ಚೇಂಜ್ ಮಾಡ್ತಾ ಇದ್ದೀನಿ ಬ್ರಷ್ ಕಟರಲ್ಲಿ. ಯಾರ್ಯಾರು ಕ್ಲಚ್ ಪ್ಲೇಟ್ ಚೇಂಜ್ ಮಾಡೋದು ಗೊತ್ತಾಗಲ್ಲ, ಈ ವಿಡಿಯೋ ನೋಡ್ಕೊಳ್ಳಿ ನೀಟಾಗಿ. ಅದೇ ಥರ ನೀವು ಕ್ಲಚ್ ಪ್ಲೇಟ್ನ ಚೇಂಜ್ ಮಾಡ್ಕೊಳ್ಳಿ. ಮೊದಲಿಗೆ 4 ನಟ್ಟ ಬಿಚ್ಕೊಬಿಡಿ. ಈ ಥರದವು ಆಲ್ಕಿ ಮಾಡಿಕೊಳ್ಳಿ. ಇದರಿಂದ ಸುಲಭವಾಗಿ ಬಿಚ್ಕೋಬೋದು ನೀವು. ಇದನ್ನ ಬೆಲ್ ಅಂತಾರೆ, ಒಳಗಡೆ ಬೆಲ್ ಐತೆ ಇದಕ್ಕೆ. ನಾಯಿ ಬೇರೆ ಜೋರಾಗಿ ಗೊತ್ತಾಗ್ತದೆ, ಬೇರೆ ನಾಯಿ ಬಂದರೆ ಸೌಂಡ್ ಅದರಲ್ಲೇ ವಿಡಿಯೋದಲ್ಲೆಲ್ಲ ಎಕ್ವಾಯ್ತಾ ಇರ್ತವೆ. ಬೇರೆ ನಾಯಿಗಳನ್ನ ಸೇರಿಸಲ್ತು ನೋಡಿ. ಈ ಥರ ಇತ್ತು ಕ್ಲಚ್ ಪ್ಲೇಟ್ ಅಂದರೆ ನೋಡಿ. ಇನ್ನೂ ಇದೆ, ಆದ್ರೂ ಯಾಕೋ ತಗೋತಾ ಇಲ್ಲ, ಅದಕ್ಕೇನೆ ಬಿಚ್ಚಾಕ್ತಾ ಇದ್ದೀನಿ. ಮೊದಲಿಗೆ ಸ್ನೇಹಿತರೆ, ಇದು ಬಿಚ್ಚಬೇಕಾದ್ರೆ ಈ ಸೈಜು ಆಗಂತ ಸ್ಪಾನರ್ ಎತ್ ಮಾಡಿಕೊಳ್ಳಿ. ಆಮೇಲೆ ಈ 4 ಹೋಲ್ ಇರ್ತವೆ, 4 ಹೋಲಲ್ಲಿ ಯಾವ್ದಾರ ಒಂದು ಹೋಲ್ಗೆ ಈ ಥರದೊಂದು ನಟ್ಟ ಫಿಟ್ ಮಾಡಿಬಿಡಿ ಟೈಟಾಗಿ. ಎರಡು ಫಿಟ್ ಮಾಡಿಬಿಟ್ರೆ ಸರಿ, ಇನ್ನೂ ಚೆನ್ನಾಗಿ ನೀವು ಸುಲಭವಾಗಿ ಒಳಗಡೆ ಇದಕ್ಕೆ ಏಟಾಗಲ್ಲ. ಏನು ಒಳಗಡೆ ಬ್ರಷ್ ಕಟರ್ ಫಿಟ್ ಮಾಡ್ತೀವಿ ನಾವು, ಅದಕ್ಕೆ ಫ್ಯಾನ್ಗೆ ಇದು ಲೂಸ್ ಇರಬಾರ್ದು. ಪೆಟ್ರೋಲೆಲ್ಲ ಹೊಂಟೈತದೆ, ಇಲ್ಲಿ ಲೀಕೇಜ್ ಆಗೋಯ್ತದೆ, ತಿಳ್ಕೊಳ್ಳಿ. ಸ್ವಲ್ಪ ಇದ್ರೂ ಲೂಸ್ ಇಲ್ದಂಗೆ ನೋಡ್ಕೋಬೇಕು ನೀವು. ಅವಾಗ ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳ್ಳಿ. ಪೆಟ್ರೋಲ್ ತುಂಬ ಇರಬಾರ್ದು, ಅಂದರೆ ಅಲ್ಲಿ ಹೋಯ್ತಾ ಇರ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಫಿಟ್ ಮಾಡ್ಕೊಂಬಿಟ್ಟಿದ್ದನ್ನ ಈ ಥರ ಹಾಕ್ಕೊಂಡು ಬಿಚ್ಚುವಾಗ ಹುಷಾರಾಗಿ ಬಿಚ್ಚಿ ಸ್ನೇಹಿತರೆ. ಇಲ್ಲಿ ವಾಸರ್ಗಳು ಇರ್ತವೆ, 2 ವಾಸರ್ಗಳು. ಆ ಒಳಗೆ ಬಿದ್ದೋದ್ರೆ ಕಷ್ಟ ಎತ್ಕೋಬೇಕಾರೆ. ನಿಧಾನ ಬಿಚ್ಕೊಳ್ಳಿ. ನೋಡಿ, ವಾಸರ್ಗಳವಲ್ಲ, ವಾಸರ್ಗಳು ಜರ್ಕ್ಬಿಟ್ಟು ಬಿದ್ದೋಗ್ಬಿಡ್ತವೆ ಒಳಗೆ. ಅದಕ್ಕೆ ಹುಷಾರಾಗಿ ಬಿಚ್ಕೊಳ್ಳಿ ನೀವು. ಅಷ್ಟು ತಗೊಬಂದಿದೆ ಇದು, ಯಾಕೋ ಅದು ತಗೋತಾ ಇರಲಿಲ್ಲ. ಸಾನೇ ರೈಸ್ ಮಾಡಬೇಕಾಯ್ತು. ಚಿಕ್ಕ ಆಯ್ತು, ಅದು ಸ್ವಲ್ಪ ದೊಡ್ಡ ಆಗೋದಿದ್ದು. ಆಮೇಲೆ ಇದ್ದು ನೋಡಿ, ನೀವು ಇದನ್ನ ಆರೋ ಮಾರ್ಕ್ ಕೊಟ್ಟಿರ್ತಾರೆ, ಹಿಂಗೆ ಉಲ್ಟಾ ಮಾಡಬೇಡ್ರಿ ನೀವು. ಹಿಂಗೆ ಮ್ಯಾಲ್ಕ್ ಮಾಡಿಕೊಂಡು ಹಾಕ್ರಿ. ಸರ್ ಹಿಂಗೆ ಮಡಿಕೊಂಡವ ಅದ್ರ ಮೇಲೆ ಮಡಿಕೊಳ್ಳಿ. ಆಮೇಲೆ ಸ್ಕ್ರೂ ಇಲ್ಲಿ ಬರಲಿ, ಸ್ಕ್ರೂಗಳು ವಾಸರ್ಗಳು ಇಲ್ಲಿ ಬರಲಿ. ಆದಮೇಲೆ ಇದೇ ಥರ ಫಿಟ್ ಮಾಡಿರಿ ನೀವು.
ಇಷ್ಟಾದ್ಮೇಲೆ ಇವು ಬಿಚ್ಬಿಡಿ ಹಿಂಗೆ ಬಿಚ್ಬಿಡಿ ಹಿಂಗೆ. ಇಷ್ಟೇ ಸ್ನೇಹಿತರೆ. ಈ ಥರ ಹಾಕ್ಕೊಂಡು ಸೊತ್ತೆ ಹೊಡೆಯೋಕೆ ಆಗಲ್ತು. ನಾವಿಲ್ಲಿ ಹಿಂಗೆ ಎಳೆದಾಗ ಇದನ್ನ ಇದು ಎಕ್ಸ್ಪೆಂಡ್ ಆಯ್ತಾ ಇರ್ತದೆ. ಬೆಲ್ ಬಂದು ಇದಕ್ಕೆ ಟಚ್ ಆಗಿ ಅದು ಇಲ್ಲಿ ಮುಂದ್ಗಡೆ ರಾಡು ತಿರ್ಗೋ ಥರ ಕೆಲಸ ಮಾಡ್ತದೆ. ಸ್ಪ್ರಿಂಗು ಒಂದು ಸತಿ ಕಟ್ ಆಗಿಬಿಡ್ತದೆ, ಒಂದು ಸತಿ ಸ್ಪೀಡಾಗಿ ಹೊಡೆದು ಬಿಸಿ ಬಂದು ಅದನ್ನು ನೋಡ್ಕೋಬೇಕು ನಾವು.